ನಾರಾಯಣ ಸ್ವಾಮಿ, ಕಂಪ್ನಿಯ ಒಬ್ಬ ಸಾಮಾಜಿಕ ಹೋರಾಟಗಾರ. ನಾನು ಕಳೆದ 5-6 ವರ್ಷಗಳಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ. ಈ ಸಂಬಂಧ 2025 ಸೆಪ್ಟೆಂಬರ್ 5ನೇ ತಾರೀಕು ಇಲ್ಲೀಗಲ್ ಆಗಿ ಒಂದು ಕಳೆದ 5-6 ವರ್ಷ ಮಟ್ಕ ಮತ್ತು ಇಸ್ಪೇಟ್ ದಂಧೆ ನಡೀತಿತ್ತು. ಕಂಪ್ನಿ ಪೊಲೀಸರ ಸಂಪೂರ್ಣ ಸಹಕಾರದಿಂದ ತಿಂಗಳ ಲಂಚ ಅವರಿಗೆ 20-25 ಲಕ್ಷ ಲಂಚ ಅವರಿಗೆ. ಅದು ಗಮನಗೊಂಡು ಅವರು ಗಮನಕ್ಕೆ ತಂದಿದ್ದೀನಿ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ಯಾವುದೇ ಕ್ರಮ ಇಲ್ಲ, ಇವರು ಈ ಕ್ರಮ ಜರುಗಿಸಲ್ಲ ಅಂತ ಗೊತ್ತಾಗಿ ನಾನು ಸೀಕ್ರೆಟ್ ಆಗಿ 4 ವಿಡಿಯೋ ಮಾಡಿದ್ದೀನಿ. ಮಟ್ಕಾವು 5ನೇ ವಿಡಿಯೋ ಮಾಡಬೇಕಾದ್ರೆ ಜಮ್ಮಣ್ಣ ಅವರು ನನ್ನ ಮೇಲೆ ಅವ್ರಿಗೆ ಡೌಟ್ ಆಗಿ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಕೊಲೆ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಅವ್ರು ತಪ್ಪು ಮೊಬೈಲ್ ಕಸ್ಕೊಂಡ್ಬಿಟ್ಟು ನಾನು ಕೊಡ್ಲಿಲ್ಲ. ಮಾರಣಾಂತಿಕ ಹಲ್ಲೆ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಈ ಸ್ಟೇಷನ್ ಕೇಸ್ ಕೊಡಕ್ಕೆ ನಾನು ಕೇಸ್ ತಗೊಂಡಿಲ್ಲ. ನಾನು ಎದುರಿಸಿದೆ, ನನ್ನ ಕೇಸ್ ತಗೊಳ್ಳೇ ಅಂದರು. ಆಮೇಲೆ ಅವ್ರ ಕಡೆಯಿಂದಲೇ ಯಾರು ನನ್ನ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರ ಕಡೆಯಿಂದ ನನ್ನ ಮೇಲೆ ಅಟ್ರಾಸಿಟಿ ಆಗ್ತಾರ, ನನಗೆ ಅರೆಸ್ಟ್ ಮಾಡಕ್ ನೋಡ್ತಾರ, ಅವ್ರಿಗೆ ಅರೆಸ್ಟ್ ಮಾಡಲ್ಲ. ಅದಾದ್ಮೇಲೆ ಅಕ್ಟೋಬರ್ 27ನೇ ತಾರೀಕು ಗಣೇಶ್ ರೇಸ್ ಮೇಲೆ 100-150 ಜನ ಇಸ್ಪೇಟ್ ದಂಧೆ ನಡೀತಾ ಇತ್ತು. ಕಂಪ್ನಿ ಇನ್ಸ್ಪೆಕ್ಟರ್ ವಾಸುಕುಮಾರ್ ಅವರ ಸಂಪೂರ್ಣ ಸಹಕಾರದಿಂದ ನಡೀತಾ ಇತ್ತು. ಅದು ಮನಗಂಡು ನಾನು 112ಗೆ ಕಾಲ್ ಮಾಡ್ತೀನಿ. 112 ಪೊಲೀಸರು, ವಾಸುಕುಮಾರ್ ಮತ್ತು ಇಸ್ಪೇಟ್ ದಂಧೆಕರು ಎಲ್ಲರೂ ಸೇರಿಕೊಂಡು ಅವತ್ತು ಕರೆ ಕಳಿಸಿ ವಾಲ್ಮೀಕಿ ಸರ್ಕಲ್ ಹತ್ರ ಮಾರಣಾಂತಿಕ ಹಲ್ಲೆ ಮಾಡ್ತಾರ. ಈ ರೀತಿ ಹಲ್ಲೆ ಮಾಡ್ತಾರಣ್ಣ. ಫುಲ್ ರಕ್ತ ನನ್ನ ಗಾಯ ಎಲ್ಲ. ಗೌರ್ಮೆಂಟ್ ಅಡ್ಮಿಟ್ ಆಗಿ ಕೇಸ್ ಕೊಡೋಕೆ ನಾನು ಕೇಸ್ ತಗೊಂಡಿಲ್ಲ. 2 ತಿಂಗಳು ಆದ್ಮೇಲೆ SP, IG, ಹೋಮ್ ಮಿನಿಸ್ಟರ್, DGP, ಗವರ್ನರ್ ಅಲ್ಲಿಂದ ಲೆಟರ್ ಬಂದ್ಮೇಲೆ 2 ತಿಂಗಳಾದ್ಮೇಲೆ FIR ಆಗುತ್ತೆ. ಆ FIR ನ ಇವತ್ತು ಮೊನ್ನೆ ಈ ಕೇಸಿಗೆ ಎಲ್ಲಾ ಸಾಕ್ಷ್ಯಾಧಾರಗಳಿದ್ರು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮೊನ್ನೆ 21ನೇ ತಾರೀಕು ನನಗೆ ಬಂದಿದೆ ಬಿ ರಿಪೋರ್ಟ್. ಅದು ನಾನು ಪ್ರಶ್ನೆ ಮಾಡ್ತೀನಿ, ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀನಿ, ಬಿಡಲ್ಲ. ಅವ್ರ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಕೂಡ ಹಾಕ್ತೀನಿ, ಬಿಡಲ್ಲ. ಅದಾದ್ಮೇಲೆ ನಾನು ಕಂಪ್ನಿಯಲ್ಲಿ ಅಕ್ರಮ ಮರಳು ಸಾಗಾಟ ದಂಧೆ ನಡೀತಿತ್ತು. 1ನೇ ತಾರೀಕು ಒಂದು ಗಾಡಿ ಹಿಡ್ಕೊಟ್ಟಿನಿ. 2ನೇ ತಾರೀಕೆ ನನ್ನ ಮೇಲೆ ಸುಲಿಕೆ ಎದುರಿಸಬೇಕಂತ ನನ್ನ ಮೇಲೆ ಸುಲಿಕೆ ಸಾಕಿದ್ರು. ಆದರೆ ಏನಾಗಲಿ ಅಂತ ನಾನು ಬಿಡ್ಲಿಲ್ಲ. 12ನೇ ತಾರೀಕು ಅಬೀಬ್ ಅವರ ರೆಹಮಾನ್ ರೆಡ್ ಹ್ಯಾಂಡ್ ಆಗಿ ಹಿಡಿಯಕ್ಕೆ ಹೋಗ್ತೀನಿ. ಹೌದು, ನನ್ನ ಮೇಲೆ ಹಲ್ಲೆ ಮಾಡಕ್ ಗಲಾಟೆ ಆಗೋ ಪೊಸಿಷನ್ ಇತ್ತು, ಅದಕ್ಕೆ ನಾನು ಬಿಟ್ಟು ಬಂದಿದ್ದೀನಿ. 13ನೇ ತಾರೀಕು ಒಂದು ಗಾಡಿ ಹಿಡ್ಕೊಡ್ತೀನಿ ರೆಡ್ ಹ್ಯಾಂಡ್ ಆಗಿ. 13ನೇ ತಾರೀಕು ಇನ್ನೊಂದು ಗಾಡಿ ಅವ್ರದೇ ಬರುತ್ತೆ. ಅಲ್ಲ, ಅಬೀಬ್ ಅವರು ಆ ಗಾಡಿ ಹಿಡಿಬೇಕಾದ್ರೆ ಅಬೀಬ್ ರೆಹಮಾನ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಕುಮ್ಮಕ್ಕಿನಿಂದ 40 ಜನ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಕಿಡ್ನಾಪ್ ಮಾಡಕ ಬಲವಂತವಾಗಿ ಒಂದು ಬೈಕ್ ನಲ್ಲಿ ಕುಂದಿಸ್ಕೊಂತಾರ. ಕುಂದಿಸ್ಕೊಂಡು ಹೋಗೋ ಟೈಮ್ನಲ್ಲಿ ಲಾಸ್ಟ್ ಅರ್ಧ ಗಂಟೆ ಆದ್ಮೇಲೆ ಪೊಲೀಸರು ಬರ್ತಾರ. ಇಬ್ಬರು ಪೊಲೀಸರು ಬಂದಕ್ಕೆ ಬದುಕಿದ್ದೀನಿ. ನಾನು FIR ಮಾಡ್ಕೊಂಡು ಫಸ್ಟ್ FIR ತಗೊಂಡಿಲ್ಲ. ನಂದು 5 ದಿನ ಆದ್ಮೇಲೆ FIR ಮಾಡ್ತಾ, ಅದು ಡಮ್ಮಿ FIR. ಇನ್ಸ್ಪೆಕ್ಟರ್ ಹೆಸರು ಸೇರಿಸಿದ್ದೀನಿ, ವಾಸುಕುಮಾರ್ ಹೆಸರು ಸೇರಿಸೇ ಕಂಪ್ಲೇಂಟ್ ಕಾಪಿಯಲ್ಲಿ ಕೊಟ್ಟಿದ್ದೀನಿ. ವಾಸುಕುಮಾರ್ ಹೆಸರು ಮೇಲೆ FIR ಆಗಲ್ಲ, ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಮತ್ತು ಡಮ್ಮಿ FIR ಆಗ್ತಾರ. 307 ಸೆಕ್ಷನ್ ಸೇರ್ಸಲ್ಲ, ಮತ್ತೆ ಕಿಡ್ನಾಪ್ ಕೇಸ್ ಸೆಕ್ಷನ್ ಇರಲ್ಲ, ವಾಸುಕುಮಾರ್ ಹೆಸರು ಸೇರ್ಸಲ್ಲ. ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ರಿಟರ್ನ್ ಅರ್ಜಿ ಕೊಟ್ಟಿದ್ದೀನಿ. ನಾನು ಮೇಡಮ್ ಅವರ ಗಮನಕ್ಕೆ ತಂದಿದ್ದೀನಿ. ಆದ್ರೂ ಅಲ್ಲಿ CC ಫುಟೇಜ್ ನಂಗೆ ಮಾರಣಾಂತಿಕ ಹಲ್ಲೆ ಆಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಮುಂದೆ CC ಫುಟೇಜ್ ಇದೆ. ಅದು ವಾಸುಕುಮಾರ್ ಅವ್ರು ಬೇಕು ಅಂತಲೇ ದುರುದ್ದೇಶದಿಂದ ನಾವು ಸಿಗಾಕಂತೀವಿ ಅಂತ ಹೇಳಿ ಅವರು ಡಿಲೇಟ್ ಮಾಡಿದ್ದಾರೆ. ಇದನ್ನು ನಾನು ಇನ್ಸ್ಪೆಕ್ಟರ್ ಮೇಡಮ್ ಅವರು, SP ಮೇಡಮ್, IG ಸರ್ ಗಮನಕ್ಕೂ ತಂದಿದ್ದೀನಿ. ಈ ರೀತಿ ಪದೇ ಇದೇ ರೀತಿ ನಾನು ಕೊಲೆ ಮಾಡ್ಬೇಕಂತ 10ನೇ ಸಲ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ KB ವಾಸುಕುಮಾರ್ ಅವರ ಇಮಿಡಿಯೇಟ್ FIR ಆಗಬೇಕು, ಅರೆಸ್ಟ್ ಆಗಬೇಕು ಮತ್ತು ಸೇವೆಯಿಂದ ವಜಾಗೊಳಿಸಬೇಕಂತ ಹೇಳಿ ಸಂಬಂಧಿಸಿದ ಬಳ್ಳಾರಿ SP, IG ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ DGP ಮತ್ತು ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಪದೇ ಈ ಮಾಧ್ಯಮದ ಮುಖಾಂತರ ತಿಳಿಸುತ್ತಿದ್ದೇನೆ.